ಡಿಕೆ ಅಂದ್ರೆ ಟ್ರಬಲ್ ಶೂಟರ್ ಅಂದ್ರೆ ಡಿಕೆ ಅನ್ನೋದು ರಾಜ್ಯದಿಂದ ಹಿಡಿದು ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಗೊತ್ತಿದೆ. ಆದ್ರೆ ಜನಸಾಮಾನ್ಯರ ಪೈಕಿ ಕೆಲವರಿಗೆ ಬಿಟ್ರೆ ಗೊತ್ತಿಲ್ಲ. ಹಾಗಾದ್ರೆ ಅವರನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ ಗೊತ್ತಾ? ಯಾಕೆ ಕರೀತಾರೆ ನಾವು ಹೇಳ್ತೀವಿ ನೋಡಿ. ಕನಕಪುರ ಬಂಡೆ ಟ್ರಬಲ್ ಶೂಟರ್ ಆಗಿದ್ದೇ ರೋಚಕ. ಕಷ್ಟ ಬಂದಾಗ ಹೈಕಮಾಂಡ್ ಕಣ್ಣು ಡಿಕೆ ಮೇಲೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ ಆರಂಭವಾಗಿದ್ದು ಬಹಳ ಚಿಕ್ಕ ವಯಸ್ಸಲ್ಲೇ. ಕನಕಪುರದ ಬಂಡೆ ಅಂತಾನೆ ಹೆಸರಾಗಿರೋ ಇವರು ತನ್ನ ಆರಂಭಿಕ ದಿನಗಳಿಂದಲೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಬೆಳೆದವರು. ಆದರೆ ಅವರು ಟ್ರಬಲ್ ಶೂಟರ್ ಅನ್ನೋ ಹೆಸರನ್ನ ಗಳಿಸಿದ್ದು 2000ನೇ ಇಸ್ವಿಯ ನಂತರದ ಕಾಲಘಟ್ಟದಲ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟದ ದಿನಗಳು ಬಂದಾಗ ಅದರಿಂದ ಪಾರು ಮಾಡಲು ಎಂಟ್ರಿ ಕೊಡುತ್ತಿದ್ದ ಏಕೈಕ ವ್ಯಕ್ತಿ ಡಿಕೆ ಶಿವಕುಮಾರ್. ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದು, ಸಂಕಷ್ಟದ ಸಂದರ್ಭ ಬಂದಾಗ ಹೈಕಮಾಂಡ್ ಕಣ್ಣು ಬೀಳುವುದು ಇದೇ ಡಿಕೆಶಿ ಮೇಲೆ. ಟ್ರಬಲ್ ಶೂಟರ್ ಹೆಸರಿಗೂ ಮಹಾರಾಷ್ಟ್ರಕ್ಕೂ ಇದೆ ನಂಟು. ಅದು 2002 ಅಂದು ಮಹಾರಾಷ್ಟ್ರದ ವಿಲಾಸರಾವ್ ದೇಶ್ಮುಖ್ ಸರ್ಕಾರವನ್ನ ಉಳಿಸಲೆಂದು ವಿರೋಧ ಪಕ್ಷಗಳು ಕೈ ಶಾಸಕರನ್ನ ಸೆಳೆಯದಂತೆ ತಡೆಯುವ ಪ್ಲಾನ್ ಆಗಿತ್ತು. ಆಗ ಅವರನ್ನ ಕರ್ನಾಟಕದ ರೆಸಾರ್ಟ್ ಒಂದರಲ್ಲಿ ಭದ್ರವಾಗಿ ಕೂರಿಸಿ ಕಾಪಾಡಿದ್ದು ಇದೇ ಡಿಕೆ ಶಿವಕುಮಾರ್. ಅಲ್ಲಿಂದಲೇ ಶುರುವಾಗಿದ್ದು ನೋಡಿ ಟ್ರಬಲ್ ಶೂಟರ್ ಅನ್ನೋ ಬಿರುದು. ಟ್ರೇಡ್ ಮಾರ್ಕ್ ಆದ ಟ್ರಬಲ್ ಶೂಟರ್. ಗುಜರಾತ್ನ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ಪಕ್ಷ ಬಿಟ್ಟು ಹೋಗದಂತೆ ಅವರನ್ನ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಸುರಕ್ಷಿತವಾಗಿ ನೋಡಿಕೊಂಡಿದ್ದು ಕೇವಲ ಒಂದು ರಾಜಕೀಯ ತಂತ್ರವಾಗಿರಲಿಲ್ಲ. ಅದು ಪಕ್ಷವನ್ನ ಉಳಿಸೋ ಒಂದು ಸಾಹಸವಾಗಿತ್ತು. ಆ ಸಾಹಸಕ್ಕೆ ಕೈ ಹಾಕಿದ್ದು ಡಿಕೆ ಶಿವಕುಮಾರ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದೇ ಸಾಹಸ ಅವರ ರಾಜಕೀಯ ಬದುಕಿನ ಹಾದಿಗೆ ಮುಳ್ಳಿನ ಹಾಸಿಗೆಯಾಗಿತ್ತು. ಜೈಲುವಾಸ, ಐಟಿ, ಇಡಿ ದಾಳಿಗಳು, ಹೀಗೆ 10 ತನಿಖೆಗಳು ಅವರನ್ನ ಸುತ್ತುವರೆದಿತ್ತು. ಆದರೆ ಅವರು ಎದೆಗುಂದಲಿಲ್ಲ. ಕಷ್ಟದ ಸಮಯದಲ್ಲೂ ಪಕ್ಷವನ್ನ ತನ್ನ ಬೆಂಬಲಿಗರನ್ನ ಕೈಬಿಡದ ಅವರ ಗುಣವೇ ಅವರನ್ನ ಕೇವಲ ಒಬ್ಬ ನಾಯಕನನ್ನಾಗಿ ಮಾಡದೆ ಬಿಕ್ಕಟ್ಟು ನಿರ್ವಹಣೆಯ ಮಾಸ್ಟರ್ ಆಗಿ ರೂಪಿಸಿತು. ಕಾಂಗ್ರೆಸ್ ಪಕ್ಷದ ಪಾಲಿಗೆ ಅವರು ಕೇವಲ ಒಬ್ಬ ಕಾರ್ಯಕರ್ತನಲ್ಲ, ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗಲೆಲ್ಲ ಫೈರ್ ಫೈಟರ್ ಆಗಿ ಕೆಲಸ ಮಾಡುವ ಒಬ್ಬ ಟ್ರಬಲ್ ಶೂಟರ್ ಆಗಿ ಗುರುತಿಸಿಕೊಂಡ ಬಂಡೆ. ಸೋಲಿಗೂ ಸವಾಲ್ ಹಾಕುವ ವ್ಯಕ್ತಿ ಡಿಕೆ. ಸೋಲನ್ನೇ ಒಪ್ಪಿಕೊಳ್ಳದ ಮನಸ್ಥಿತಿ, ಎಂತಹ ಕಷ್ಟದ ಸನ್ನಿವೇಶದಲ್ಲೂ ಗಟ್ಟಿಯಾಗಿ ನಿಲ್ಲೋ ಛಲ ಮತ್ತು ರಾಜಕೀಯ ದಾಳವನ್ನ ಉರುಳಿಸೋ ಚಾಣಾಕ್ಷತನ, ಇವೆಲ್ಲವೂ ಸೇರಿ ಡಿಕೆ ಶಿವಕುಮಾರ್ರನ್ನ ಟ್ರಬಲ್ ಶೂಟರ್ ಮಾಡಿದೆ. ಇವತ್ತು ಕರ್ನಾಟಕದ ರಾಜಕೀಯದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ, ಎಷ್ಟೇ ಬಿಕ್ಕಟ್ಟುಗಳಿದ್ರೂ ಎಲ್ಲರಿಗೂ ನೆನಪಾಗೋ ಮೊದಲ ಹೆಸರು ಇದೇ ಡಿಕೆ ಶಿವಕುಮಾರ್. ಮಹಾರಾಷ್ಟ್ರದಲ್ಲಿ ಮೈನಾರಿಟಿಗೆ ಬಂತು, ಆವಾಗ ಪ್ರಾಬ್ಲಮ್ ಆಯ್ತು. ಅಲ್ಲಿ ಹಾರ್ಸ್ ರೈಡಿಂಗ್ ನಡೀತೆ ಅಂತ ಹೇಳಿ ಅಲ್ಲಿದ್ದಂತ ಒಂದು 40-50 MLAಗಳನ್ನ ಕರ್ನಾಟಕ ಕರ್ಕೊಂಡ್ಬಂದು ಇಲ್ಲೊಂದು ಸುಮಾರು ಆಲ್ಮೋಸ್ಟ್ 2-3 ವಾರ ಇಟ್ಕೊಂಡಿದ್ರು. ಆ ಸರ್ಕಾರ ಉಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ಎರಡನೇದಾಗಿ ಬಹಳ ಮುಖ್ಯವಾಗಿ ಅಹಮದ್ ಪಟೇಲ್ ಅವರ ಎಲೆಕ್ಷನ್, ರಾಜ್ಯಸಭೆಗೆ ಎಲೆಕ್ಷನ್ ಆಗಬೇಕಾಯಿತು. ಅವ್ರ ವಿರುದ್ಧ ಬಿಜೆಪಿನವರು ಬಹಳಷ್ಟು ಪ್ರಯತ್ನ ಪಟ್ಟರು ಅವರನ್ನು ಸೋಲಿಸಬೇಕು ಅಂತ ಹೇಳಿ. ಯಾಕಂದ್ರೆ ಗುಜರಾತ್ಗೆ ಇಂಪಾರ್ಟೆಂಟ್ ಲೀಡರ್, ಮತ್ತೆ ಅವರು ಸೋನಿಯಾ ಗಾಂಧಿಗೆ ಬಹಳ ಆಪ್ತರಾಗಿದ್ದಂಥವ್ರು. ಸೊ ಅವರನ್ನ ಸೋಲಿಸಲಿಕ್ಕೆ ಬಹಳ ಪ್ರಯತ್ನ ನಡೀತಾ ಇತ್ತು. ಅವರ ಕಾಂಗ್ರೆಸ್ನಲ್ಲಿದ್ದಂಥ MLAಗಳನ್ನು ಎಳ್ಕೊಳ್ಳೋ ಪ್ರಯತ್ನವನ್ನು ಬಿಜೆಪಿ ಮಾಡಿತು. ಆ ಟೈಮ್ನಲ್ಲಿ ಕೂಡ ಆ MLAಗಳನ್ನ ಕರ್ನಾಟಕಕ್ಕೆ ಕರೆಸಿ ಇಲ್ಲಿ ಅವರಿಗೆ ರಕ್ಷಣೆ ಕೊಟ್ಟರು ಎಲೆಕ್ಷನ್ ಆಗೋವರೆಗೂ. ಆಮೇಲೆ ಕೂದಲೆಳೆಯ ಇದರಲ್ಲಿ ಅವರು ಅಹಮದ್ ಪಟೇಲ್ ಆ ಎಲೆಕ್ಷನ್ ಗೆದ್ರು. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೇನು ಕ್ರೈಸಿಸ್ ಇತ್ತು ಆ ಪೀರಿಯಡ್ನಲ್ಲಿ ಇವರು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಹಿ ವಾಸ್ ನೋನ್ ಆಸ್ ಎ ಕ್ರೈಸಿಸ್ ಮ್ಯಾನೇಜರ್. ಆದರೆ 2018-19 ಸಂದರ್ಭದಲ್ಲಿ ತಮ್ಮದೇ ಪಕ್ಷದ 17 ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಸರ್ಕಾರವೇ ಪತನವಾಗಿತ್ತು. ಅಲ್ಲದೆ ಅಂದು ಮುನಿರತ್ನ ರಾಜೀನಾಮೆ ಪತ್ರವನ್ನ ಸ್ವತಃ ಡಿಕೆ ಶಿವಕುಮಾರ್ ಹರಿದು ಹಾಕಿ ಹೋಗದಂತೆ ತಡೆಯುವ ಪ್ರಯತ್ನ ಮಾಡಿದರೂ ವಿಫಲವಾಗಿತ್ತು. ಅಂದಿನ ಸಂದರ್ಭ ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಅವರು ಟ್ರಬಲ್ ಶೂಟರ್ ಆಗಿ ಸಕ್ಸಸ್ ಕಂಡಿದ್ದಾರೆ. ಈಗ ರಾಜ್ಯದ ಮುಂದಿನ ಸಿಎಂ ಕೂಡ ಆಗಿದ್ದಾರೆ. ಮುಂದೆ ಏನಾಗಲಿದೆ, ಅದನ್ನ ಹೇಗೆ ನಿಭಾಯಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು.
ನಿಕೇಶ್ ಕೊಠಾರಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಕೆ ಅಂದ್ರೆ ಟ್ರಬಲ್ ಶೂಟರ್. ಟ್ರಬಲ್ ಶೂಟರ್ ಅಂದ್ರೆ ಡಿಕೆ ಅನ್ನೋದು ರಾಜ್ಯದಿಂದ ಹಿಡಿದು ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಗೊತ್ತಿದೆ. ಆದ್ರೆ ಜನಸಾಮಾನ್ಯರ ಪೈಕಿ ಕೆಲವರಿಗೆ ಬಿಟ್ರೆ ಗೊತ್ತಿಲ್ಲ. ಹಾಗಾದ್ರೆ ಅವರನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ ಗೊತ್ತಾ? ಯಾಕೆ ಕರೀತಾರೆ? ನಾವು ಹೇಳ್ತೀವಿ ನೋಡಿ. ಕನಕಪುರ ಬಂಡೆ ಟ್ರಬಲ್ ಶೂಟರ್ ಆಗಿದ್ದೇ ರೋಚಕ. ಕಷ್ಟ ಬಂದಾಗ ಹೈಕಮಾಂಡ್ ಕಣ್ಣು ಡಿಕೆ ಮೇಲೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ ಆರಂಭವಾಗಿದ್ದು ಬಹಳ ಚಿಕ್ಕ ವಯಸ್ಸಲ್ಲೇ. ಕನಕಪುರದ ಬಂಡೆ ಅಂತಾನೆ ಹೆಸರಾಗಿರೋ ಇವರು ತನ್ನ ಆರಂಭಿಕ ದಿನಗಳಿಂದಲೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಬೆಳೆದವರು. ಆದರೆ ಅವರು ಟ್ರಬಲ್ ಶೂಟರ್ ಅನ್ನೋ ಹೆಸರನ್ನ ಗಳಿಸಿದ್ದು 2000ನೇ ಇಸ್ವಿಯ ನಂತರದ ಕಾಲಘಟ್ಟದಲ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟದ ದಿನಗಳು ಬಂದಾಗ ಅದರಿಂದ ಪಾರು ಮಾಡಲು ಎಂಟ್ರಿ ಕೊಡುತ್ತಿದ್ದ ಏಕೈಕ ವ್ಯಕ್ತಿ ಡಿಕೆ ಶಿವಕುಮಾರ್. ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದು, ಸಂಕಷ್ಟದ ಸಂದರ್ಭ ಬಂದಾಗ ಹೈಕಮಾಂಡ್ ಕಣ್ಣು ಬೀಳುವುದು ಇದೇ ಡಿಕೆಶಿ ಮೇಲೆ. ಟ್ರಬಲ್ ಶೂಟರ್ ಹೆಸರಿಗೂ ಮಹಾರಾಷ್ಟ್ರಕ್ಕೂ ಇದೆ ನಂಟು. ಅದು 2002. ಅಂದು ಮಹಾರಾಷ್ಟ್ರದ ವಿಲಾಸರಾವ್ ದೇಶ್ಮುಖ್ ಸರ್ಕಾರವನ್ನ ಉಳಿಸಲೆಂದು ವಿರೋಧ ಪಕ್ಷಗಳು ಕೈ ಶಾಸಕರನ್ನ ಸೆಳೆಯದಂತೆ ತಡೆಯುವ ಪ್ಲಾನ್ ಆಗಿತ್ತು. ಆಗ ಅವರನ್ನ ಕರ್ನಾಟಕದ ರೆಸಾರ್ಟ್ ಒಂದರಲ್ಲಿ ಭದ್ರವಾಗಿ ಕೂರಿಸಿ ಕಾಪಾಡಿದ್ದು ಇದೇ ಡಿಕೆ ಶಿವಕುಮಾರ್. ಅಲ್ಲಿಂದಲೇ ಶುರುವಾಗಿದ್ದು ನೋಡಿ ಟ್ರಬಲ್ ಶೂಟರ್ ಅನ್ನೋ ಬಿರುದು. ಟ್ರೇಡ್ ಮಾರ್ಕ್ ಆದ ಟ್ರಬಲ್ ಶೂಟರ್. ಗುಜರಾತ್ನ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ಪಕ್ಷ ಬಿಟ್ಟು ಹೋಗದಂತೆ ಅವರನ್ನ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಸುರಕ್ಷಿತವಾಗಿ ನೋಡಿಕೊಂಡಿದ್ದು ಕೇವಲ ಒಂದು ರಾಜಕೀಯ ತಂತ್ರವಾಗಿರಲಿಲ್ಲ. ಅದು ಪಕ್ಷವನ್ನ ಉಳಿಸೋ ಒಂದು ಸಾಹಸವಾಗಿತ್ತು. ಆ ಸಾಹಸಕ್ಕೆ ಕೈ ಹಾಕಿದ್ದು ಡಿಕೆ ಶಿವಕುಮಾರ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದೇ ಸಾಹಸ ಅವರ ರಾಜಕೀಯ ಬದುಕಿನ ಹಾದಿಗೆ ಮುಳ್ಳಿನ ಹಾಸಿಗೆಯಾಗಿತ್ತು. ಜೈಲುವಾಸ, ಐಟಿ, ಇಡಿ ದಾಳಿಗಳು, ಹೀಗೆ 10 ತನಿಖೆಗಳು ಅವರನ್ನ ಸುತ್ತುವರೆದಿತ್ತು. ಆದರೆ ಅವರು ಎದೆಗುಂದಲಿಲ್ಲ. ಕಷ್ಟದ ಸಮಯದಲ್ಲೂ ಪಕ್ಷವನ್ನ ತನ್ನ ಬೆಂಬಲಿಗರನ್ನ ಕೈಬಿಡದ ಅವರ ಗುಣವೇ ಅವರನ್ನ ಕೇವಲ ಒಬ್ಬ ನಾಯಕನನ್ನಾಗಿ ಮಾಡದೆ ಬಿಕ್ಕಟ್ಟು ನಿರ್ವಹಣೆಯ ಮಾಸ್ಟರ್ ಆಗಿ ರೂಪಿಸಿತು. ಕಾಂಗ್ರೆಸ್ ಪಕ್ಷದ ಪಾಲಿಗೆ ಅವರು ಕೇವಲ ಒಬ್ಬ ಕಾರ್ಯಕರ್ತನಲ್ಲ, ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗಲೆಲ್ಲ ಫೈರ್ ಫೈಟರ್ ಆಗಿ ಕೆಲಸ ಮಾಡುವ ಒಬ್ಬ ಟ್ರಬಲ್ ಶೂಟರ್ ಆಗಿ ಗುರುತಿಸಿಕೊಂಡ ಬಂಡೆ. ಸೋಲಿಗೂ ಸವಾಲ್ ಹಾಕುವ ವ್ಯಕ್ತಿ ಡಿಕೆ. ಸೋಲನ್ನೇ ಒಪ್ಪಿಕೊಳ್ಳದ ಮನಸ್ಥಿತಿ, ಎಂತಹ ಕಷ್ಟದ ಸನ್ನಿವೇಶದಲ್ಲೂ ಗಟ್ಟಿಯಾಗಿ ನಿಲ್ಲೋ ಛಲ ಮತ್ತು ರಾಜಕೀಯ ದಾಳವನ್ನ ಉರುಳಿಸೋ ಚಾಣಾಕ್ಷತನ, ಇವೆಲ್ಲವೂ ಸೇರಿ ಡಿಕೆ ಶಿವಕುಮಾರ್ ರನ್ನ ಟ್ರಬಲ್ ಶೂಟರ್ ಮಾಡಿದೆ. ಇವತ್ತು ಕರ್ನಾಟಕದ ರಾಜಕೀಯದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ, ಎಷ್ಟೇ ಬಿಕ್ಕಟ್ಟುಗಳಿದ್ರೂ ಎಲ್ಲರಿಗೂ ನೆನಪಾಗೋ ಮೊದಲ ಹೆಸರು ಇದೇ ಡಿಕೆ ಶಿವಕುಮಾರ್. ಮಹಾರಾಷ್ಟ್ರದಲ್ಲಿ ಮೈನಾರಿಟಿ ಬಂತು, ಆವಾಗ ಪ್ರಾಬ್ಲಮ್ ಆಯ್ತು. ಅಲ್ಲಿ ಹಾರ್ಸ್ ಟ್ರೇಡಿಂಗ್ ನಡೀತೆ ಅಂತ ಹೇಳಿ ಅಲ್ಲಿದ್ದಂತ ಒಂದು 40-50 MLAಗಳನ್ನ ಕರ್ನಾಟಕ ಕರ್ಕೊಂಡ್ಬಂದು ಇಲ್ಲೊಂದು ಸುಮಾರು ಆಲ್ಮೋಸ್ಟ್ 2-3 ವಾರ ಇಟ್ಕೊಂಡಿದ್ರು. ಆ ಸರ್ಕಾರ ಉಳಿಸಲಿಕ್ಕೆ ಪ್ರಯತ್ನ ಪಟ್ಟರು. ಎರಡನೇದಾಗಿ ಬಹಳ ಮುಖ್ಯವಾಗಿ ಅಹಮದ್ ಪಟೇಲ್ ಅವರ ಎಲೆಕ್ಷನ್, ರಾಜ್ಯಸಭೆಗೆ ಎಲೆಕ್ಷನ್ ಆಗಬೇಕಾಯಿತು. ಅವ್ರ ವಿರುದ್ಧ ಬಿಜೆಪಿನವರು ಬಹಳಷ್ಟು ಪ್ರಯತ್ನ ಪಟ್ಟರು ಅವರನ್ನು ಸೋಲಿಸಬೇಕು ಅಂತ ಹೇಳಿ. ಯಾಕಂದ್ರೆ ಗುಜರಾತ್ಗೆ ಇಂಪಾರ್ಟೆಂಟ್ ಲೀಡರ್, ಮತ್ತೆ ಅವರು ಸೋನಿಯಾ ಗಾಂಧಿಗೆ ಬಹಳ ಆಪ್ತರಾಗಿದ್ದಂಥವ್ರು. ಸೊ ಅವರನ್ನ ಸೋಲಿಸಲಿಕ್ಕೆ ಬಹಳ ಪ್ರಯತ್ನ ನಡೀತಾ ಇತ್ತು. ಅವರ ಕಾಂಗ್ರೆಸ್ನಲ್ಲಿದ್ದಂಥ MLAಗಳನ್ನ ಎಳ್ಕೊಳ್ಳೋ ಪ್ರಯತ್ನವನ್ನು ಬಿಜೆಪಿ ಮಾಡಿತು. ಆ ಟೈಮ್ನಲ್ಲಿ ಕೂಡ ಆ MLAಗಳನ್ನ ಕರ್ನಾಟಕಕ್ಕೆ ಕರೆಸಿ ಇಲ್ಲಿ ಅವರಿಗೆ ರಕ್ಷಣೆ ಕೊಟ್ಟರು ಎಲೆಕ್ಷನ್ ಆಗೋವರೆಗೂ. ಆಮೇಲೆ ಕೂದಲೆಳೆಯ ಇದರಲ್ಲಿ ಅವರು ಅಹಮದ್ ಪಟೇಲ್ ಆ ಎಲೆಕ್ಷನ್ ಗೆದ್ರು. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೇನು ಕ್ರೈಸಿಸ್ ಇತ್ತು ಆ ಪೀರಿಯಡ್ ನಲ್ಲಿ ಇವರು ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಹಿ ವಾಸ್ ನೋನ್ ಆಸ್ ಎ ಕ್ರೈಸಿಸ್ ಮ್ಯಾನೇಜರ್. ಆದರೆ 2018-19 ಸಂದರ್ಭದಲ್ಲಿ ತಮ್ಮದೇ ಪಕ್ಷದ 17 ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಸರ್ಕಾರವೇ ಪತನವಾಗಿತ್ತು. ಅಲ್ಲದೆ ಅಂದು ಮುನಿರತ್ನ ರಾಜೀನಾಮೆ ಪತ್ರವನ್ನ ಸ್ವತಃ ಡಿಕೆ ಶಿವಕುಮಾರ್ ಹರಿದು ಹಾಕಿ ಹೋಗದಂತೆ ತಡೆಯುವ ಪ್ರಯತ್ನ ಮಾಡಿದ್ರೂ ವಿಫಲವಾಗಿತ್ತು. ಅಂದಿನ ಸಂದರ್ಭ ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಅವರು ಟ್ರಬಲ್ ಶೂಟರ್ ಆಗಿ ಸಕ್ಸಸ್ ಕಂಡಿದ್ದಾರೆ. ಈಗ ರಾಜ್ಯದ ಮುಂದಿನ ಸಿಎಂ ಕೂಡ ಆಗಿದ್ದಾರೆ.
ಮುಂದೆ ಏನಾಗ್ಲಿದೆ, ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಿಕೇಶ್ ಕೊಠಾರಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.